ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 2025-26ನ ಮಾಡಲ್ ಪೇಪರ್ 2 ಕ್ವಶನ್ ಪೇಪರ್ನ ಪಾರ್ಟ್ 1 ಆಗಿರ್ತಕ್ಕಂಥ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ಇಫ್ ಎ ರಿಲೇಷನ್ ಆರ್ ಆನ್ ದ ಸೆಟ್ 1 2 3 ಬಿ ಡಿಫೈನ್ಡ್ ಬೈ ಆರ್ ಕಂಟೈನಿಂಗ್ ಆರ್ಡರ್ ಪೇರ್ 1, 1, 2, 2 ದೆನ್ ಆರ್ ಈಸ್ ಅಂತ ಕೇಳ್ತಿದ್ದಾನೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ ಮತ್ತು ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ 1, 1 ಇದೆ, 2, 2 ಇದೆ, ಬಟ್ 3, 3 ಇಲ್ಲ. ಸೊ ಹಂಗಾಗಿ ಏನಾಗೋದಿಲ್ಲ, ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಹೌದಾ? ಸೊ ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್. ಬಟ್ 1, 1 ಇದೆ, 2, 2 ಇದೆ ಅಷ್ಟೇ. ಸೊ ಅಂದರೆ ಯಾವುದೇ ಡಿಫ್ರೆಂಟ್ ಎಲಿಮೆಂಟ್ಸ್ ಇಲ್ಲ. ಸೊ ಹಂಗಂದ್ರೆ ಏನಾಗುತ್ತೆ, ಇದು ಸಿಮೆಟ್ರಿಕ್ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಸಿಮೆಟ್ರಿಕ್. ಸೊ ಯಾವುದೇ ಡಿಫ್ರೆಂಟ್ ಎಲಿಮೆಂಟ್ಸ್ ಇಲ್ಲ, ಸೊ ಹಂಗಾಗಿ ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಸೊ ಹಂಗಂದ್ರೆ ಏನಾಯ್ತು, ಇಲ್ಲಿ ಸಿಮೆಟ್ರಿಕ್ ಆಯಿತು ಮತ್ತು ಟ್ರಾನ್ಸಿಟಿವ್ ಆಯಿತು, ಬಟ್ ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಆಗೋದಿಲ್ಲ. ಸೊ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಇದೆ, ಆಪ್ಷನ್ ಎ ಆಗಲ್ಲ. ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಇದೆ, ಆಪ್ಷನ್ ಬಿನೂ ಆಗಲ್ಲ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಸೊ ಆಪ್ಷನ್ ಸಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಇಲ್ಲೇನಿದೆ, ಸೆಕೆಂಡ್ ಕಾಲಮಲ್ಲಿ ಆರ್ ಮೈನಸ್ ಓಪನ್ ಇಂಟರ್ವಲ್ -1, 1. ಸೊ ಇಲ್ಲಿ ಫಸ್ಟ್ ಒನ್ಗೆ ಹೇಗೆ ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್ ರೇಂಜ್ ಆಫ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್. ಸೊ ರೇಂಜ್ ಆಫ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಬಂದುಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -π/2, π/2 ಎಕ್ಸೆಪ್ಟ್ 0. ಯಾಕಂದರೆ 0 ಇರಲ್ಲ, ಅದು ಡಿಫೈನ್ ಆಗಲ್ಲ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಒನ್ ಆಗುತ್ತೆ. ದೆನ್ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ ಅದು ಓಪನ್ ಇಂಟರ್ವಲ್ 0, π ಆಗುತ್ತೆ. ಸೊ ಈ ಆನ್ಸರ್ ಬಂದುಬಿಟ್ಟು ನಮಗೆ ಆಪ್ಷನ್ ಸಿ ನಲ್ಲಿದೆ. ಸೊ ಎಗೆ 1, ಬಿಗೆ 3, ನೆಕ್ಸ್ಟ್ ಸಿಗೆ 2. ಸೊ ಆಪ್ಷನ್ ಸಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ದ ಮ್ಯಾಟ್ರಿಕ್ಸ್, ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಈ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾನೆ. ಓಕೆ, ಸಿಮೆಟ್ರಿಕ್ ಅಂದರೆ ಏನಾಗಿರ್ಬೇಕು, ಫಸ್ಟ್ ಆಫ್ ಆಲ್ ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಆಗಿರ್ಬೇಕು. ಹೌದಾ? ಸೊ ಇಲ್ಲಿ ಎ ಟ್ರಾನ್ಸ್ಪೋಸ್ ಬರೆಯೋದಾದರೆ, ಸೊ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದರೆ ಏನು ಬರಿತೀವಿ, ರೋ ಇರೋದನ್ನೆಲ್ಲ ಕಾಲಮ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ರೋ ಇರೋದು ಏನು ಬರಿತಾ ಇದ್ದೀನಿ, ಫಸ್ಟ್ ಕಾಲಮ್ ಆಗಿ ಬರಿತಾ ಇದ್ದೀನಿ. ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗಿ ಬರಿತಾ ಇದ್ದೀನಿ. ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗಿ ಬರಿತಾ ಇದ್ದೀನಿ. ಓಕೆನಾ? ಸೊ ಈಗ ಈ ಎ ಮತ್ತು ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಅಂದರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಈಕ್ವಲ್ ಆದರೆ ಮಾತ್ರ ಅದನ್ನು ಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ಈಕ್ವಲ್ ಆಗಬೇಕಂದ್ರೆ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಈಕ್ವಲ್ ಆಗಬೇಕು. ಸೊ 2b ಈಸ್ ಈಕ್ವಲ್ ಟು 3 ಆಗಬೇಕು. ಹೌದಾ? ಸೊ ಸೆಕೆಂಡ್ ಎಲಿಮೆಂಟು 2b ಈಸ್ ಈಕ್ವಲ್ ಟು 3 ಅಂದರೆ ಬಿ ವ್ಯಾಲ್ಯೂ ಏನಾಯಿತು, 3/2 ಆಯಿತು. ಸೊ ನೆಕ್ಸ್ಟ್ 3a ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ, -2 ಆಗುತ್ತೆ. ಸೊ 3a ಈಸ್ ಈಕ್ವಲ್ ಟು -2 ಅಂದರೆ a ಈಸ್ ಈಕ್ವಲ್ ಟು -2/3. ಓಕೆ, ಎ ವ್ಯಾಲ್ಯೂ -2/3 ಆಯಿತು, ಬಿ ವ್ಯಾಲ್ಯೂ 3/2 ಆಯಿತು. ಸೊ ನಮ್ಮ ಆಪ್ಷನ್ ಏನಲ್ಲಿದೆ -2/3 ಆ್ಯಂಡ್ 3/2. ಸೊ ಹಂಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 4 ಏನಿದೆ, ಎ ಓಕೆ ಇಲ್ಲಿ ಬಿ ಬರಬೇಕು. ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್ ಸಚ್ ದ್ಯಾಟ್ ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು 8. ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 2, ದೆನ್ ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ಕೇಳ್ತಿದ್ದಾನೆ. ಓಕೆ, ಸೊ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ ಏನಂತ ಬರೀಬೋದಪ್ಪ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರೀಬೋದು. ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ಏನು ಕೊಟ್ಟಿದ್ದಾರೆ ಆಲ್ರೆಡಿ 8 ಅಂತ ಕೊಟ್ಟಿದ್ದಾರೆ. ಸೊ ಈಸ್ ಈಕ್ವಲ್ ಟು 8 ಅಂತ ಬರೀಬೋದು. ಡಿಟರ್ಮಿನೆಂಟ್ ಆಫ್ ಎ ಕೂಡ ಕೊಟ್ಟಿದ್ದಾರೆ ಏನೋ 2 ಅಂತ. ಸೊ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಆಸ್ ಇಟ್ ಈಸ್ ಬರೋಣ. 2 ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, 8/2 ಆಗುತ್ತೆ. ಸೊ 2 1s 2 4s. ಸೊ ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಬಿ ಈಸ್ ಈಕ್ವಲ್ ಟು 4 ಅನ್ನೋದಾಗುತ್ತೆ. ಸೊ ಆಪ್ಷನ್ ಎ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಡಿಸ್ಕಂಟಿನ್ಯೂಸ್ ಓನ್ಲಿ ಫಾರ್ ಇಂಟಿಗ್ರಲ್ ಎಕ್ಸ್ ಅಂತಿದೆ. ಸೆಕೆಂಡ್ ಒನ್ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್. ಸೊ ಇದು ರಾಂಗ್ ಆಗುತ್ತೆ. ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲ, ಇದನ್ನು ರಾಂಗು. ಡೆರಿವೇಬಲ್ ಫಾರ್ ಆಲ್ ಎಕ್ಸ್, ಸೊ ಇದನ್ನು ರಾಂಗು. ಸೊ ಇಲ್ಲಿ ಡಿಸ್ಕಂಟಿನ್ಯೂಸ್ ಓನ್ಲಿ ಫಾರ್ ಇಂಟಿಗ್ರಲ್ ಎಕ್ಸ್, ಯಾಕಂದರೆ ಇಂಟೀಜರ್ ಪಾಯಿಂಟಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತಕ್ಕಂಥದ್ದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋಣ. ದ ಡೆರಿವೇಟಿವ್ ಆಫ್ ಇ ಪವರ್ ಲಾಗ್ ಎಕ್ಸ್ ಟು ದ ಬೇಸ್ ಇ. ಸೊ ಇಲ್ಲಿ ಬೇಸ್ ಎರಡು ಸೇಮ್ ಇದೆ. ಓಕೆನಾ? ಸೊ ಹಂಗಂದರೆ ನಮಗೆ ಇ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಟು ದ ಬೇಸ್ ಇ ಇದ್ದಾಗ ಸೊ ಏನಾಗುತ್ತೆ, ಇದರ ರಿಸಲ್ಟ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ಅಂದರೆ ಎಕ್ಸ್ ಇದೆ. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ ಏನಾಗುತ್ತೆ, 1 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ. ಕ್ವಶನ್ ನಂಬರ್ 7 ಏನಿದೆ, ದ ಟೋಟಲ್ ರೆವೆನ್ಯೂ ಇನ್ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಎಕ್ಸ್ ಯೂನಿಟ್ಸ್ ಆಫ್ ಎ ಪ್ರಾಡಕ್ಟ್ ಈಸ್. ಸೊ ಇಲ್ಲಿ
ಆರ್ ಆಫ್ ಎಕ್ಸ್ ಅಂತೇಳಿ ಒಂದು ನಮಗೆ ಈಕ್ವೇಶನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಮಾರ್ಜಿನಲ್ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕು ವೆನ್ ಎಕ್ಸ್ ಇಸ್ ಈಕ್ವಲ್ ಟು 15 ಆದಾಗ. ಸೊ ಅಂದ್ರೆ ಇಲ್ಲಿ ಆರ್ ಆಫ್ ಎಕ್ಸ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ದಟ್ ಈಸ್ 3x² ಪ್ಲಸ್ 36x ಪ್ಲಸ್ 5 ಆಗುತ್ತೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಆರ್ ಡ್ಯಾಶ್ ಆಫ್ ಎಕ್ಸ್ ನ ಏನಾಗುತ್ತೆ 3 ಇಂಟು ಡೆರಿವೇಟಿವ್ ಆಫ್ x² ಅಂದ್ರೆ 2x ಆಗುತ್ತೆ, ಪ್ಲಸ್ 36 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ 1 ಆಗುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 6x ಪ್ಲಸ್ 36 ಆಯ್ತು. ಸೊ ದಿಸ್ ಇಸ್ ಆರ್ ಡ್ಯಾಶ್ ಆಫ್ ಎಕ್ಸ್. ನಾವೇನ್ ಫೈಂಡ್ ಔಟ್ ಮಾಡಬೇಕು, ರೆವೆನ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 15 ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಆರ್ ಡ್ಯಾಶ್ ಆಫ್ 15 ಇಸ್ ಈಕ್ವಲ್ ಟು ಸೊ 6 ಇಂಟು 15 ಪ್ಲಸ್ 36 ಆಗುತ್ತೆ. ಸೊ ಇದೆಷ್ಟಾಯ್ತು ಈಗ 90 ಪ್ಲಸ್ 36, ದಟ್ ಈಸ್ ನಥಿಂಗ್ ಬಟ್ 126 ಆಗುತ್ತೆ. ಅದು ನಮ್ಮ ಆಪ್ಷನ್ ಡಿ ದ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ನಮಗೆ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ 3x² ಆಗುತ್ತೆ. ಸೊ ಪುಟ್ ಎಕ್ಸ್ ಈಕ್ವಲ್ ಟು 0 ಮಾಡಿದ್ರೆ ಸೊ ನಮಗೆ 3x² ಇಸ್ ಈಕ್ವಲ್ ಟು 0 ಆಗುತ್ತೆ. ಇಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 0 ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -2, 2 ಆಗುತ್ತೆ. ಸೊ ಹಂಗಂದ್ರೆ ಏನೇನು ಫೈಂಡ್ ಔಟ್ ಮಾಡ್ಬೇಕು, ಈಗ 0 ಹಾಕಿದ್ರೆ ಇಲ್ಲಿ ಎಫ್ ಆಫ್ 0 0 ಆಗುತ್ತೆ. ಎಫ್ ಆಫ್ -2 ಕ್ಯೂಬ್ -2 ಅಂದ್ರೆ -8 ಆಗುತ್ತೆ. ಬಟ್ ಎಫ್ ಆಫ್ 2 ಚೆಕ್ ಮಾಡಿದ್ರೆ ಸೊ 2 ಕ್ಯೂಬ್ ಅಂದ್ರೆ +8 ಆಗುತ್ತೆ. ಸೊ 8 ಇಸ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಹಂಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡೋಣ. ಸೊ ಇಂಟಿಗ್ರೇಷನ್ 2 - 3 sin x ಡಿವೈಡ್ ಬೈ cos square x. ಸೊ ಇಲ್ಲಿ ನ್ಯೂಮರೇಟರ್ ಎರಡು ಟರ್ಮ್ ಇದಾವೆ, ಸಪರೇಟ್ ಬರೋಣ. ಸೊ 2 ಇಂಟು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ cos square x ಇಂಟು dx ಆಗುತ್ತೆ, ಮೈನಸ್ 3 ಆಚೆ ಬರೋಣ ಇಂಟಿಗ್ರೇಷನ್ ಆಫ್ sin x ಡಿವೈಡೆಡ್ ಬೈ ಇಲ್ಲಿ cos square x ನ cos x ಇಂಟು cos x ಅಂತ ಬರೋಣ. ಸೊ cos x ಇಂಟು ಇಲ್ಲಿ 1 ಬೈ cos x ಆಗುತ್ತೆ ಇಂಟು dx ಆಯಿತು. ಸೊ 2 ಇಂಟು ಇಂಟಿಗ್ರೇಷನ್ ಆಫ್ 1 ಬೈ cos square ಅಂದ್ರೆ ಏನಾಗುತ್ತೆ secant square x ಇಂಟು dx ಆಗುತ್ತೆ, ಮೈನಸ್ 3 ಇಂಟು ಇಂಟಿಗ್ರೇಷನ್ ಆಫ್ sin ಬೈ cos ಅಂದ್ರೆ ಏನಾಗುತ್ತೆ tan x ಆಗುತ್ತೆ ಇಂಟು 1 ಬೈ cos ಅಂದ್ರೆ ಏನಾಗುತ್ತೆ secant x ಇಂಟು dx ಆಗುತ್ತೆ. ಸೊ 2 ಆಸ್ ಇಟ್ ಈಸ್ ಬರೋಣ. ಇಂಟಿಗ್ರೇಷನ್ ಆಫ್ secant square ಏನಂತ ಬರೀಬಹುದು tan x ಅಂತ ಬರೀಬಹುದು, ಮೈನಸ್ 3 ಇಂಟು ಇಂಟಿಗ್ರೇಷನ್ ಆಫ್ tan x ಇಂಟು secant x ಅಂದ್ರೆ ಏನಾಗುತ್ತೆ secant x ಪ್ಲಸ್ c ಆಗುತ್ತೆ. ಸೊ ನಮ್ಮ ಆಪ್ಷನ್ ಎ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಸೊ ಕ್ವಶನ್ ನಂಬರ್ 10 ಏನಿದೆ, ಇಂಟಿಗ್ರೇಷನ್ ಫ್ರಮ್ 1 to √3 1 divided by 1 plus x² ಇದೆ. ಸೊ 1 divided by 1 plus x² ಇಂಟಿಗ್ರೇಷನ್ ಏನಾಗುತ್ತೆ tan ಇನ್ವರ್ಸ್ x ಆಗುತ್ತೆ. ಸೊ ಇಲ್ಲಿ ಲಿಮಿಟ್ಸ್ ಏನು ಕೊಟ್ಟಿದ್ದಾರೆ 1 ಇಂದ √3 ಕೊಟ್ಟಿದ್ದಾರೆ. ಸೊ ವಿತ್ ದ ಲಿಮಿಟ್ಸ್ 1 to √3. ಸೊ ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಆದ್ರೆ ಏನಾಗುತ್ತೆ ಇಲ್ಲಿ tan ಇನ್ವರ್ಸ್ √3 ಮೈನಸ್ tan ಇನ್ವರ್ಸ್ 1 ಆಗುತ್ತೆ. ಸೊ tan ಇನ್ವರ್ಸ್ √3 ಅಂದ್ರೆ ನಮಗೆ 60 ಡಿಗ್ರಿ ಬರುತ್ತೆ, ಅಂದ್ರೆ π/6 ಸಾರಿ π/3 ಆಗುತ್ತೆ. 60 ಡಿಗ್ರಿ ಅಂದ್ರೆ π/3 ಮೈನಸ್ tan ಇನ್ವರ್ಸ್ ಅಂದ್ರೆ 45 ಆಗುತ್ತೆ, ಅಂದ್ರೆ π/4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 4π ಮೈನಸ್ 3π ಡಿವೈಡ್ ಬೈ 3 4 12 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ π/12. ಸೊ ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 11 ಏನಿದೆ, ಇಫ್ ಐದರ್ ಮ್ಯಾಗ್ನಿಟ್ಯೂಡ್ ಆಫ್ a is equal to 0 ಆರ್ ಮ್ಯಾಗ್ನಿಟ್ಯೂಡ್ ಆಫ್ b is equal to 0 ದೆನ್ a ಡಾಟ್ b is equal to 0. ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b is equal to ಏನು ಬರೀತೀವಿ, ಮ್ಯಾಗ್ನಿಟ್ಯೂಡ್ ಆಫ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ಇಂಟು ಕಾಸ್ ಥೀಟಾ ಅಂತ ಬರೀತೀವಿ. ಓಕೆನಾ. ಸೊ ಇಲ್ಲಿ ಯಾವುದಾದ್ರೂ ಒಂದು 0 ಆಗಿಬಿಟ್ರೆ ಕಂಪ್ಲೀಟ್ ಆಗಿ 0 ಆಗುತ್ತೆ. ಹಂಗಂದ್ರೆ ಸ್ಟೇಟ್ಮೆಂಟ್ 1 ಅನ್ನೋದು ಟ್ರೂ ಸ್ಟೇಟ್ಮೆಂಟ್ ಆಯಿತು. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಇಫ್ a ವೆಕ್ಟರ್ ಕ್ರಾಸ್ b ವೆಕ್ಟರ್ is equal to 0 ವೆಕ್ಟರ್ ದೆನ್ a is ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಅಲ್ಲಿ ಏನಾಗಿರುತ್ತೆ ಪ್ಯಾರಲ್ ಆಗಿರುತ್ತೆ ಇನ್ಸ್ಟೆಡ್. ಓಕೆನಾ. ಸೊ ಹಂಗಂದ್ರೆ ಸ್ಟೇಟ್ಮೆಂಟ್ 1 ಅನ್ನೋದು ಟ್ರೂ ಆಯಿತು, ಸ್ಟೇಟ್ಮೆಂಟ್ 2 ಅನ್ನೋದು ಫಾಲ್ಸ್ ಆಯಿತು. ಸೊ ಹಂಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋಣ. ಸೊ ಕ್ವಶನ್ ನಂಬರ್ 12 ಏನಿದೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು, ಸೊ ಆ್ಯಕ್ಚುಲಿ ಇದನ್ನೇನು ಬರೀತೀವಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಅಂತ ಬರೀತೀವಿ. ಸೊ ಕಾಸ್ ಥೀಟಾ ವ್ಯಾಲ್ಯೂ ನಮಗೆ -1 ಆಗಬೇಕಂದ್ರೆ ಥೀಟಾ ವ್ಯಾಲ್ಯೂ ಏನಾಗಿರಬೇಕು π ಆಗಿರಬೇಕು. ಸೊ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋಣ. ಸೊ ಕ್ವಶನ್ ನಂಬರ್ 13 ನೋಡೋದಾದ್ರೆ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಯೂಶುವಲಿ ನಾವು ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ರೇಷಿಯೋಸ್ ಹೆಂಗ್ ಬರೀತೀವಿ 1 0 0 ಅಂತ ಬರೀತೀವಿ. ಇಲ್ಲಿ ಕೆ ಕೊಟ್ಟಿದ್ದಾನೆ, ಸೊ ಹಂಗಾಗಿ k 0 0. ಸೊ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋಣ. ಸೊ ಪಿ ಆಫ್ ಎ is equal to 1/2 and p of b is equal to 0 then find p of b given a. ಓಕೆನಾ. ಸೊ b given a ಇದನ್ನ ಹೆಂಗ್ ಬರೀತೀವಪ್ಪ ಅಂತಂದ್ರೆ p of b intersection a divided by p of a ಅಂತ ಬರೀತೀವಿ. ಹೌದಾ. ಸೊ ಇಲ್ಲಿ p of
ಬಿನೇ ಏನು ಕೊಟ್ಬಿಟ್ಟಿದ್ದಾನೆ 0 ಕೊಟ್ಟಿದ್ದಾನೆ. ಸೊ ಹಂಗಂದ್ರೆ ಏನಾಗುತ್ತೆ ಇದು 0 ಆಗ್ಬಿಡುತ್ತೆ. ಸೊ ಡಿವೈಡ್ ಬೈ 1/2. ಸೊ 0 ಬೈ ಎನಿಥಿಂಗ್ ಅಂದರೆ 0 ಆಯಿತು. ನಮಗೆ ಆಪ್ಷನ್ ಬಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡೋಣ. ಸೊ ಕ್ವಶನ್ ನಂಬರ್ 15 ಏನಿದೆ, 2 balls are drawn at a random with replacement from a box containing 10 black ball and 8 red balls ಅಂತ ಕೊಟ್ಟಿದ್ದಾನೆ. ಓಕೆನಾ. ದೆನ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ರೆಡ್. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಬಾಲ್ ರೆಡ್ ಆಗಿರ್ಬೇಕಂದ್ರೆ ಸೊ ಎಷ್ಟಿದಾವೆ ನಮಗೆ ರೆಡ್ ಬಾಲ್ಸ್ ಇಲ್ಲಿ 8 ಇದಾವೆ. ಸೊ ಔಟ್ ಆಫ್ 18. ಸೊ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದೇನೆ ಏನಂತ, ವಿತ್ ರೀಪ್ಲೇಸ್ಮೆಂಟ್ ಅಂತ. ಸೊ ಅದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪಿ ಆಫ್ ಸೆಕೆಂಡ್ ಬಾಲ್ ಕೂಡ ಏನಾಗಿರ್ಬೇಕು, ರೆಡ್ ಆಗಿರ್ಬೇಕಂದ್ರೆ ದಟ್ ಈಸ್ ಆಲ್ಸೋ 8/18 ಯಾಕಂದ್ರೆ ವಿತ್ ರೀಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಹಂಗಂದ್ರೆ ಬೋತ್ ಆರ್ ರೆಡ್ ಬಾಲ್ಸ್, ಇದು ಸೆಕೆಂಡ್ ಒನ್ ರೆಡ್ ಬಾಲ್ ಆಗಿರ್ಬೇಕು. ಓಕೆನಾ. ಸೊ ದಿಸ್ ಇಸ್ ಸೆಕೆಂಡ್ ಒನ್ ಇಸ್ ರೆಡ್, ಇಲ್ಲಿ ಫಸ್ಟ್ ಒನ್ ಇಸ್ ರೆಡ್. ಓಕೆ. ಸೊ ಬೋತ್ ಆರ್ ರೆಡ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಬೋತ್ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಸೊ 8/18 ಇಂಟು 8/18 ಆಗುತ್ತೆ. ಸೊ ಇಲ್ಲಿ 2 4s 2 9s. ಸೊ ಇಲ್ಲಿನೂ 2 4s 2 9s. ದಟ್ ಮೀನ್ಸ್ 4 4s ಏನಾಗುತ್ತೆ 16 ಡಿವೈಡ್ ಬೈ 9 9s 81. ಸೊ 16/81. ಸೊ ಆಪ್ಷನ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಯಿತು. ಓಕೆ. ಸೊ ಈಗ MCQs ಡಿಸ್ಕಸ್ ಆಯಿತು. ನೆಕ್ಸ್ಟ್ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನಂತ ಕನ್ಸಿಡರ್ ಮಾಡೋಣ, u is equal to x ಪವರ್ x ಅಂತ ಕನ್ಸಿಡರ್ ಮಾಡೋಣ. ಸೊ x ಪವರ್ x ಅಂತ ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಮಾಡಿದರೆ log u is equal to x ಇಂಟು log x ಆಗುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದರೆ 1/u ಇಂಟು du/dx ಆಯಿತು. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಅಂದರೆ 1 ಆಗುತ್ತೆ. ಅಂದರೆ du/dx is equal to u ಈ ಕಡೆ ಬಂದರೆ ಏನಾಗುತ್ತೆ u ಇಂಟು ಇಲ್ಲಿ x ಕ್ಯಾನ್ಸಲ್ ಆದರೆ 1 ಪ್ಲಸ್ log x ಆಗುತ್ತೆ. ಸೊ ಇಲ್ಲಿ u ಅಂದ್ರೇನು x ಪವರ್ x ಆಯಿತು. ಸೊ x ಪವರ್ x ಇಂಟು 1 ಪ್ಲಸ್ log x ಆಯಿತು. ಓಕೆ. ಸೊ ನಮಗೇನು ಬೇಕು, ಇಂಟು 3 ಇದೆ ಹೌದಾ. ಸೊ ಹಂಗಂದರೆ du/dx ಅಂದರೆ ಇಲ್ಲಿ ಏನಾಗುತ್ತೆ 3 ಇಂಟು x ಪವರ್ x ಇಂಟು 1 ಪ್ಲಸ್ log x ಆಗುತ್ತೆ. ಸೊ ನಮಗೆ ಯಾವ ಪಾಯಿಂಟಲ್ಲಿ ಬೇಕು, ಅಟ್ x ಈಕ್ವಲ್ ಟು 1. ಸೊ ಹಂಗಂದರೆ ಅಟ್ x ಈಕ್ವಲ್ ಟು 1 ಆಗುತ್ತೆ 3 ಇಂಟು 1 ಪವರ್ 1 ಇಂಟು 1 ಪ್ಲಸ್ log 1 ಆಗುತ್ತೆ. log 1 ಅಂದರೆ 0 ಪ್ಲಸ್ 1 ಅಂದರೆ 1. ಸೊ 1 ಇಂಟು 3 ಅಂದರೆ 3 ಆಗುತ್ತೆ. ಸೊ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ f ಆಫ್ x ಏನು ಕೊಟ್ಟಿದ್ದಾನೆ ಇಲ್ಲಿ, mod x ಪ್ಲಸ್ 2 ಮೈನಸ್ 1. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ mod ಫಂಕ್ಷನ್ ಇಸ್ ಆಲ್ವೇಸ್ 0. ಸೊ 0 ಮೈನಸ್ 1 ಅಂದರೆ -1 ಆಗುತ್ತೆ. ಸೊ -1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡೋಣ. ಫೈಂಡ್ ದ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಥರ್ಡ್ ಆರ್ಡರ್. ಓಕೆ. ಸೊ ಇಲ್ಲಿ ಕೇಳಿರೋದೇನು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರೋದೇ ಇಲ್ಲ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ. ಸೊ ಇಲ್ಲಿ ಹಂಗಾಗಿ ಆನ್ಸರ್ 0 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೇನಿದೆ, ದ ಸ್ಕೇಲರ್ ಪ್ರಾಡಕ್ಟ್ ಆಫ್ ಲ್ಯಾಂಬ್ಡಾ i ಪ್ಲಸ್ j ಮೈನಸ್ 3k ಆ್ಯಂಡ್ 3i ಮೈನಸ್ 4j ಪ್ಲಸ್ 7k ಇಸ್ -10 ಅಂತ ಕೊಟ್ಟಿದ್ದಾನೆ. ಓಕೆ. ಸ್ಕೇಲರ್ ಪ್ರಾಡಕ್ಟ್ ಅಂದರೆ ನಾವೇನು ಮಾಡಬೇಕು, ಡಾಟ್ ಪ್ರಾಡಕ್ಟ್ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಲ್ಯಾಂಬ್ಡಾ ಇಂಟು 3 ಆಗುತ್ತೆ ಫಸ್ಟ್ ಒನ್. ನೆಕ್ಸ್ಟ್ ಪ್ಲಸ್ ಐ ಕೋಎಫಿಷಿಯಂಟ್ ಇಲ್ಲೇನಿದೆ, ಸೊ 1 ಇಂಟು ಇಲ್ಲೇನಿದೆ -4 ಇದೆ. ಸೊ ನೆಕ್ಸ್ಟ್ ಪ್ಲಸ್ ಇಲ್ಲಿ -3 ಇಂಟು ಸೊ ಇಲ್ಲೇನಿದೆ 7 ಇದೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, -10 ಅಂತ ಕೊಟ್ಟಿದ್ದಾನೆ. ಸೊ ಅಂದರೆ 3 ಲ್ಯಾಂಬ್ಡಾ, ಸೊ -4 -21 ಈಸ್ ಈಕ್ವಲ್ ಟು -10 ಆಯಿತು. ಸೊ ಹಂಗಂದರೆ 3 ಲ್ಯಾಂಬ್ಡಾ -25 ಈಸ್ ಈಕ್ವಲ್ ಟು -10 ಆಯಿತು. ದೆನ್ 3 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -10 ಪ್ಲಸ್ 25 ಅಂದರೆ ಸೊ ಇದೇನಾಗುತ್ತೆ 15 ಆಗುತ್ತೆ. ಸೊ 3 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 15 ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 15/3 ಅಂದರೆ 3 1s 3 5s ಆಯಿತು. ದೇರ್ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಸೊ 5 ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ. If P of A is equal to 3/5 and P of B is equal to 5/10 and A and B are independent events ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ P of A ಇಂಟರ್ಸೆಕ್ಷನ್ B is equal to ಏನಾಗಿರುತ್ತೆ, P of A ಇಂಟು P of B ಆಗಿರುತ್ತೆ ಹೌದಾ. ಸೊ P of A ಇಂಟರ್ಸೆಕ್ಷನ್ B ಏನು ಕೊಟ್ಟಿದ್ದಾನೆ, 3/k ಅಂತ ಕೊಟ್ಟಿದ್ದಾನೆ. ಸೊ P of A ಅಂದರೆ ಏನಿದೆ 3/5 ಇದೆ ಇಂಟು P of B ಅಂದರೆ ಏನಿದೆ 5/10 ಇದೆ. ಸೊ 5 ಕ್ಯಾನ್ಸಲ್ ಆದರೆ 3/k is equal to ಏನು ಉಳಿತು, 3/10 ಉಳಿತು. ಸೊ ಎರಡು ಈಕ್ವಲ್ ಆದಾಗ k ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ, 10 ಅಂತ ಗೊತ್ತಾಗುತ್ತೆ. ಓಕೆ. ಸೊ ದೀಸ್ ಆರ್ ಆಲ್ ದ ರಿಕ್ವೈರ್ಡ್ ಸೊಲ್ಯೂಷನ್ಸ್. ಓಕೆ. ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.